ಪರ ವಿರೋಧ ಚರ್ಚೆ ಮಾಡ್ತಕ್ಕಂಥದ್ದು ಒಂದು ಭಾಗ, ವಿರೋಧ ಪಕ್ಷಗಳು ಮತ್ತು ಅಧಿಕಾರದಲ್ಲಿರ್ತಕ್ಕಂಥವ್ರು. ಮತ್ತೊಂದು ಕಡೆ ಬಿಡದಿಯ ಭಾಗದಲ್ಲಿರ್ತಕ್ಕಂಥ ಈ ಒಂದು ಟೌನ್ಶಿಪ್ಪಿಗೆ ವಿರೋಧ ವ್ಯಕ್ತಪಡಿಸ್ತಕ್ಕಂಥದ್ದು ಮತ್ತು ಪರ ಮಾತಾಡ್ತಕ್ಕಂಥದ್ದು ಅಲ್ಲಿ ಒಂದು ರೈತರ ಗುಂಪು. ಇದು ಬಹುಶಃ ಕರ್ನಾಟಕ ರಾಜ್ಯದಲ್ಲಿ ಈ ರೀತಿಯ ಒಂದು ಪ್ರತಿನಿತ್ಯ ಒಬ್ರಿಗೊಬ್ಬರು ಕೆಸರಚಾಟ ಮಾಡ್ತಕ್ಕಂಥದ್ದು ಪ್ರತಿನಿತ್ಯ ನಡೀತಾ ಇದೆ. ಇವತ್ತು ನಮ್ಮ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳು ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ತಲೆಬಾಗಿ ತಲೆ ಇಟ್ಟು ರಾಜ್ಯದ ಜನತೆಗೆ ಸಂದೇಶ ಕೊಟ್ಟಂಥ ಒಬ್ಬ ಮುಖ್ಯಮಂತ್ರಿ. ಬಹುಶಃ ಕರ್ನಾಟಕ ರಾಜ್ಯದಲ್ಲಿ ಯಾರು ವಿಧಾನಸೌಧ ಮುಂಭಾಗದಲ್ಲಿ ಕೆಂಗಾರರು ಕಟ್ಟಿಸಿರ್ತಕ್ಕಂಥ ವಿಧಾನಸೌಧದ ಮೇಲ್ಗಡೆ ಸರ್ಕಾರಿ ಕೆಲಸ ದೇವರ ಕೆಲಸ ಅಂತ ಬರೆದಿರ್ತಕ್ಕಂಥದ್ದು ನೋಡಿದ್ದೀವಿ. ಈ ರಾಜ್ಯದ ಮುಖ್ಯಮಂತ್ರಿ ಆದಂಥ ದಿನದಿಂದ ರಾಜಕಾರಣದಲ್ಲಿ ಅಧಿಕಾರದಲ್ಲಿ ಸಮಯವನ್ನು ತೆಗೆದುಕೊಂಡು ಏನು ತಗೊಂಡಿದ್ದಾರೆ, ಅಧಿಕಾರ ವಹಿಸ್ಕೊಂಡಿದ್ದಾರೆ. ಈ ಅಧಿಕಾರ ಪಡೆದ ನಂತರ ಸ್ವಂತಿಕೆ ಅನ್ನೋದು ಇಲ್ಲ ಅವರಿಗೆ. ವಿಧಾನಸೌಧದ ಮೆಟ್ಟಿಲ ಮೇಲೆ ತಲೆಬಾಗಿ ನಮಸ್ಕಾರ ಮಾಡಿದ್ದು ಅದು ಅವರ ಸ್ವಂತ ಅವರಲ್ಲಿರ್ತಕ್ಕಂಥ ಗುಣ ಅಲ್ಲ, ಅದನ್ನು ಕಾಪಿ ಮಾಡಿದ್ದೆ ಇವ್ರ ಕೆಲಸ. ನರೇಂದ್ರ ಮೋದಿ ಅವರು ಈ ದೇಶದಲ್ಲಿ 2014ರಲ್ಲಿ ಪ್ರಧಾನಮಂತ್ರಿಗಳಾದಾಗ ಅವರು ಯಾವ ರೀತಿ ನಡ್ಕೊಂಡ್ರು ಅದನ್ನು ಇದರಲ್ಲೂ ಕಾಪಿ ಮಾಡಿದಂಥದ್ದು. ಬಹುಶಃ ನನಗೆ ಈ ಬಿಡದಿಯ ಟೌನ್ಶಿಪ್ ಇದೆಯಲ್ಲ, ಇದು ಸಹ ಅವರ ಒರಿಜಿನಲ್ ಯೋಜನೆ ಇಲ್ಲ ಅಂತ ಅವರೇ ಹೇಳಿದ್ದಾರೆ. ನಾನೇ ಪಿತಾಮಹ ಅಲ್ಲ, ನನ್ನ ಕನಸಿನ ಕೂಸು ಅಲ್ಲ, ಆಮೇಲೆ ಅದೇನೋ ಇನ್ನೊಂದು ಪದ ಬಳಸೋರು, ನನಗಿಂದೇನಿಗೆ ಆಗಬೇಕಾಗಿಲ್ಲ ಇದೆಲ್ಲ ಹೇಳಿದ್ದಾರೆ. ನನಗೇನು ಆಗಬೇಕಾಗಿಲ್ಲ, ಪರವಾಗಿಲ್ಲ ಕೊಡಿಲ್ಲ, ಅದು ಸ್ವಲ್ಪ ಕೆಲವು ಪಾಯಿಂಟ್ ಆಮೇಲೆ ಹೇಳೋದಕ್ಕೆ ನಮಗೆ ಹಿಂಸೆ ಆಯ್ತಲ್ಲಪ್ಪ. ಅವ್ರು ಅಷ್ಟೊಂದು ಚೀಟಿ ಇಟ್ಕೊಂಡು ಮಾತಾಡೋರು, ನಾನು 2 ಪೇಜ್ ಬರೋರು ಮಾತಾಡೋದು. ಇಲ್ಲಿ ಹೇಳಿದ್ದಾರೆ, ನಾನು ಪಿತಾಮಹ ಅಲ್ಲ, ನನ್ನ ಕನಸಿನ ಯೋಜನೆ ಅಲ್ಲ, ನನಗೆ ಯೋಜನೆ ಅವಶ್ಯಕತೆ ಇಲ್ಲ. ಇವರಿಗೆ ಬ್ರದರ್ ಅವಶ್ಯಕತೆ ಇಲ್ಲದೆ ಇದ್ಮೇಲೆ ಈ ಯೋಜನೆ ಕೈ ಯಾಕೆ ಹಾಕೊಂಡವ್ರೆ? ಇವ್ರಿಗೆ ಅವಶ್ಯಕತೆ ಇಲ್ವಂತೆ, ಮತ್ತು ಯಾರಿಗೆ ಅವಶ್ಯಕತೆ ಇದೆ? ಇದು ಡೆಲ್ಲಿಲಿ ಅವ್ರನ್ನ ಕರ್ಕೊಂಡು ಕೂರ್ಸೋರಲ್ಲ. ಈಗ ಅವ್ರಿದನ್ನು ಮಾಡೋಂತ ಹೇಳಿ ಕಳಿಸಿದ್ರು, ಇಲ್ಲ ನಾನು ಹೇಳಿದ್ದೀನೋ. ನಾನೀಗಾಗಲೇ ರಾಜ್ಯದ ಜನತೆಗೆ ತಿಳಿಸ್ಲಿಕ್ಕೆ ಬಯಸ್ತೀನಿ, ಈ ಪ್ರಾಜೆಕ್ಟು ಬಂದಂಥದ್ದು ಯಾವ ರೀತಿ ಪ್ರಾರಂಭ ಆಗಿದೆ, ಅದು ಅಂತಿಮ ಎಲ್ಲಿತ್ತು, ಈಗ ಅದು ಮತ್ತೆ ಯಾತಕ್ಕೆ ಪ್ರಾರಂಭ ಆಯ್ತಿದ್ದು, ಇದು 106 ಬಾರಿ ಜನತೆ ಮುಂದೆ ಹೇಳಿದ್ದೀನಿ. ಪಾಪ ಇವತ್ತು ಹೇಳ್ಕೊಂಡಿದ್ದಾರೆ, ದೇವೇಗೌಡರ ಹೆಸರನ್ನು ತೆಗೆದಿದ್ದಾರೆ. ಇದೇನೋ ಅಣ್ಣಾಜಿ ಅಂತ ಪದ ಬಳಸವ್ರೆ. ಕೈ ಮುಗಿತೀನಿ, ದಯವಿಟ್ಟು ನಮ್ಮನ್ನು ನೀವು ಅಣ್ಣನೂ ಮಾಡ್ಕೊಳ್ಳೋದು ಬೇಡ, ನಾವು ನಿಮ್ಮನ್ನು ತಮ್ಮನೂ ಮಾಡ್ಕೊಳ್ಳೋದು ಬೇಡ, ಅದರ ಅವಶ್ಯಕತೆ ನನಗಿಲ್ಲ. ಇಲ್ಲಿ ಪ್ರಶ್ನೆ, ಈ ಪ್ರಾಜೆಕ್ಟು ಎಲ್ಲಿಂದ ಉದ್ಭವ ಆಯಿತು? 2006 ಹೌದು, ನಾನು ಮುಖ್ಯಮಂತ್ರಿ ಆದೆ. 2006ರಲ್ಲಿ ಮುಖ್ಯಮಂತ್ರಿ ಆದಾಗ ಅದೇನೋ ಎಂ ಬಿ ಪಾಟೀಲ್ ಬೇರೆ ಇದು ಪಾಪ ತೋರಿಸ್ತಾಯಿದ್ರು. ಎಂ ಬಿ ಪಾಟೀಲ್ರು ಏನು ನಮ್ಮ ರಾಜ್ಯದಲ್ಲಿ ಇಂಡಸ್ಟ್ರಿ ಮಿನಿಸ್ಟ್ರ್ ಆಗಿ ಏನು ಪಾಪ ಅತ್ಯಂತ ಪಾರದರ್ಶಕವಾಗಿ ಇಂಡಸ್ಟ್ರಿ ಮಿನಿಸ್ಟ್ರ್ ಆಗಿ ಲ್ಯಾಂಡನ್ನು ಅಲಾಟ್ ಮಾಡೋದಕ್ಕೆ ಯಾರು ನೇಮಕ ಮಾಡ್ಕೊಂಡವ್ರೆ? ನಾನು ಕಾಣದೇ ಇರೋದ? ನಾನು ಆ ಥರ ಯಾರನ್ನೂ ಏಜೆಂಟ್ ಇಟ್ಕೊಂಡಿರಲಿಲ್ಲ, ನನ್ನ ಜೀವನದಲ್ಲಿ ಇಟ್ಕೊಂಡು ಇರಲಿಲ್ಲ, ಇಟ್ಕೊಳ್ಳೋದು ಇಲ್ಲ, ಅದರ ಅವಶ್ಯಕತೆಯೂ ಇಲ್ಲ ನಮಗೆ. ಈ ಪ್ರಾಜೆಕ್ಟ್ ಶುರು ಮಾಡಿದಾಗ ಬೆಂಗಳೂರು ನಗರದಲ್ಲಿ ಇದ್ದಂಥ ಒಂದು ಒತ್ತಡಗಳು ಪಾಪ ಹೇಳಿದ್ದಾರೆ. ಕೃಷ್ಣ ಅವರ ಹೆಸರು, ವೀರಪ್ಪ ಮೊಯ್ಲಿ ಹೆಸರು, ಇವರೇ ಆದಂಥದ್ದು ಏರ್ಪೋರ್ಟಿಂದು ಭೂಮಿ ಅಕ್ವೈರ್ ಮಾಡಿ ದುಡ್ಡು ಕೊಟ್ರಂತ 6 ಲಕ್ಷ ಇದೆಲ್ಲ ಹೇಳ್ಕೊಂಡಿದ್ದಾರೆ. ಪಾಪ ಅದನ್ನೆಲ್ಲ ನೆನೆಸ್ಕೊಂಡಿದ್ದಾರೆ. ಶಿವಕುಮಾರ್ ಅವರೇ, ನೀವು ಅವತ್ತೇನು ಮಂತ್ರಿ ಆಗಿದ್ರಿ, ಆಗಿನ ಸರ್ಕಾರಗಳು ಮಾಡಿದಂಥ ಬೆಂಗಳೂರು ನಗರದ ಮೇಲೆ ಬಲಾತ್ಕಾರ ಮಾಡಿದ್ರಿ, ಆ ಭೂಮಿಗಳ ಮೇಲೆ. ಹೇಳಿದ್ರಲ್ಲ, ಈಗ ಅವತ್ತೆಲ್ಲ 1.5 ಲಕ್ಷಕ್ಕೆ 2 ಲಕ್ಷಕ್ಕೆ ಪಾಪ ರೈತರು ಭೂಮಿ ಕೊಟ್ಬಿಟ್ಟಿದ್ರು. ಇವತ್ತವೆಲ್ಲ 50 ಕೋಟಿ ಬೆಲೆ ಆಗಿದೆ. ಇದೆಲ್ಲ ಹೇಳ್ಕೊಂಡು ಹೋಗಿದ್ದೀರಪ್ಪ. 50 ಕೋಟಿ ಬೆಲೆ ಆಗಿದೆ, ಇಲ್ಲ ಅಂತ ನಾನು ಹೇಳಲ್ಲ. ಅವತ್ತು 1.5 ಲಕ್ಷಕ್ಕೆ ನೀವು ಅಕ್ವೈರ್ ಮಾಡಿದ್ರು, 2 ಲಕ್ಷಕ್ಕೆ ಅಕ್ವೈರ್ ಮಾಡಿದ್ರು. ನಮ್ಮ ಹತ್ರ ರೈತರು ಯಾರು ಬಂದು ಈ ಥರ ಆಗಿದೆ, ನಮ್ಮನ್ನು ಇವತ್ತು ಭೂಮಿ ಉಳಿಸ್ಲಿಕ್ಕೆ ಬಂದು ಹೋರಾಟ ಮಾಡಿ ಅಂತ ನಮ್ಮನ್ನೇನು ರೈತರು ಅವತ್ತೇನು ಕರೆದಿರಲಿಲ್ಲ. ಆ ಒಂದು ಯೋಜನೆಗಳು ತಂದ್ರಲ್ಲಪ್ಪ. ಬೆಂಗಳೂರು ನಗರ ಮುಂದಿನ 50 ವರ್ಷ ಈಗ ಹೇಳ್ತಾ ಇದ್ದಾರಲ್ಲ, ಇದೇನೋ ಬೆಂಗಳೂರು ನಗರ ಬ್ರ್ಯಾಂಡ್ ಮಾಡ್ತೀನಿ, ಅದೇನೋ ಹೇಳ್ಕೊಂಡವ್ರಲ್ಲ ಎಲ್ಲ. ಈಗ ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀವಿ, ಅದೇನೋ ಬೆಂಗಳೂರು ಇದು ವಿಶ್ವಕ್ಕೆ ಮಾದರಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀರಲ್ಲಪ್ಪ. ಈಗ ಅವತ್ತು ಮಾಡಿದ್ರಲ್ಲ, ಸಿಂಗಾಪುರ ಮಾಡ್ತೀವಿ ಅಂತ ಹೇಳಿ ಆ ಬೆಂಗಳೂರು ನಗರ ಮುಂದಿನ 50 ವರ್ಷಕ್ಕೆ ಯಾವ ರೀತಿ ಆಗ್ಬೋದು ಅನ್ನೋದನ್ನು ಕಿಂಚಿತ್ತು ಯೋಚನೆ ಮಾಡಿದೆ. ಅವತ್ತು ನೀವು ಮಾಡಿದಂಥ ಬೆಂಗಳೂರಿನ ಅಭಿವೃದ್ಧಿ ಇದೆಯಲ್ಲ, ಅದರ ಫಲ ಇವತ್ತು ಬೆಂಗಳೂರಿನ ನಾಗರಿಕರು ಅನುಭವಿಸ್ತಾ ಇರ್ತಕ್ಕಂಥದ್ದು.